ಘಟಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಿರ್ಮಿಸಲಾಗಿರುವಂತಹ ನೂತನ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನೆ ಮತ್ತು ಜೋಡಣಾ ಘಟಕವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾನುವಾರ ಉದ್ಘಾಟನೆ ಮಾಡಿದರು. ಲಕ್ನೋ ಉತ್ತರ ಪ್ರದೇಶ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನಲ್ಲಿರುವಂತಹ ಈ ಘಟಕವು ದೇಶ ರಕ್ಷಣೆಗೆ ಮತ್ತು ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಮತ್ತಷ್ಟು ಬಲ ತುಂಬಿದಂತಾಗಿದೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕ್ಷಿಪಣಿ ಏನಂದರೆ ಈಗಾಗಲೇ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ನಡೀತಾ ಇದೆಯಲ್ಲ, ಈ ಯುದ್ಧದಲ್ಲಿ ಬ್ರಹ್ಮೋಸ್ ಅತ್ಯದ್ಭುತ ಪ್ರದರ್ಶನವನ್ನು ನೀಡಿ ಭಾರತ ಬಲಿಷ್ಠ ಅನ್ನುವಂತಹ ಸಂದೇಶವನ್ನು ನೀಡಿದೆ. ಅದಕ್ಕೋಸ್ಕರ ಇನ್ನಷ್ಟು ಪ್ರೊಡಕ್ಷನ್ ಹೆಚ್ಚು ಮಾಡೋದಕ್ಕೆ ಲಕ್ನೋನಲ್ಲಿ ಒಂದು ಹೊಸ ಘಟಕವನ್ನು ಪ್ರೊಡಕ್ಷನ್ ಪ್ಲಾಂಟನ್ನು ಭಾರತ ರೆಡಿ ಮಾಡಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದು ಇದೇ ಬ್ರಹ್ಮೋಸ್. ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ಬ್ರಹ್ಮೋಸ್ ಬಳಿಕ ದಾಳಿ ಸ್ಥಳದಲ್ಲಿ ಸಿಕ್ಕ ಅವಶೇಷಗಳು ಇದನ್ನು ಖಚಿತಪಡಿಸಿವೆ. ಮತ್ತೊಂದು ಕಡೆ ಭಾನುವಾರ ಬ್ರಹ್ಮೋಸ್ ಹೊಸ ಉತ್ಪಾದನಾ ಘಟಕ ಆರಂಭವಾಗಿ ಮಾತನಾಡಿದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬ್ರಹ್ಮೋಸ್ ಸಾಮರ್ಥ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಪಾಕಿಸ್ತಾನವನ್ನು ಕೇಳಿ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಇದೇ ಯೋಗಿ ಆದಿತ್ಯನಾಥ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಪ್ರದೇಶಗಳಲ್ಲಿ ಈ ಬ್ರಹ್ಮೋಸ್ ದಾಳಿ ಮಾಡಿದೆ ಅಂತಂದರೆ ರಫೀಕಿ, ಮುರೀದ್, ರಹೀಮ್ ಮತ್ತು ಯಾರ್ ಖಾನ್, ಸುಕ್ಕೂರ್ ಇಸ್ಲಾಮಾಬಾದ್, ಕೆಲವೊಂದಿಷ್ಟು ಕಡೆ 4 ವಾಯುನೆಲೆಗಳು ಸೇರಿದಂತೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಇದೇ ಬ್ರಹ್ಮೋಸ್ ದೊಡ್ಡ ದಾಳಿಯನ್ನು ಮಾಡಿದೆ. ಇನ್ನು ಬ್ರಹ್ಮೋಸ್ ಸಾಮರ್ಥ್ಯ ಏನಂತಂದರೆ 800 ಕಿಲೋಮೀಟರ್ ಬ್ರಹ್ಮೋಸ್ ಕ್ಷಿಪಣಿಯ ಸಂಚಾರ ಸಾಮರ್ಥ್ಯ ಇದೆ. 300 kg ಕ್ಷಿಪಣಿಯನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. 35 ಕೋಟಿ ರೂಪಾಯಿ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ವೆಚ್ಚ. 4 ಮಾದರಿಗಳಿರ್ತವೆ, ಅಂದರೆ ಭೂ, ಆಗಸ, ಹಡಗು ಮತ್ತು ಸಬ್ಮರಿನಿಂದ ಹಾರಿಸಬಹುದಾಗಿದೆ. ಹೀಗಾಗಿ ಭಾರತಕ್ಕೆ ಈಗ ದೊಡ್ಡ ಏನಂತಂದರೆ ಶಕ್ತಿ ಇದು ಬ್ರಹ್ಮೋಸ್ ಮತ್ತು ಕೆಲವೊಂದಿಷ್ಟು ಕ್ಷಿಪಣಿಗಳು. ಅದಕ್ಕೆ ತಕ್ಕಂತೆ ಈಗ ಬ್ರಹ್ಮೋಸ್ ಯಾವಾಗ ಸಾಮರ್ಥ್ಯದಲ್ಲಿ ಸಕ್ಸಸ್ ಆಯಿತು ಆಗ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇನ್ನಷ್ಟು ಪ್ರೊಡಕ್ಷನ್ ಹೆಚ್ಚಿಸುವುದಕ್ಕೆ ಲಕ್ನೋನಲ್ಲಿ ಒಂದು ಪ್ಲಾಂಟನ್ನು ತೆರೆಯಲಾಗಿದೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಸೇನೆಗೆ ಉಗ್ರರ ನೆಲೆ ತೋರಿಸಿದ್ದು ಇದೇ ಇಸ್ರೋ ಅನ್ನುವಂತಹ ಸುದ್ದಿ ಕನ್ನಡಪ್ರಭದಲ್ಲಿ ವರದಿಯಾಗಿದೆ. ಅದರಂತೆ ಈಗ ಏನು ಪಾಕಿಸ್ತಾನದ ನೆಲೆ ಮೇಲೆ ಈಗಾಗಲೇ ಪಹಲ್ಗಾಮ್ ನರಮೇಧದ ಬಳಿಕ ಪಾಕಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ಭಾರತೀಯ ಸೇನೆ ಸಿಕ್ಕ ಮಹತ್ವದ ಜಯದಲ್ಲಿ ಬೆಂಗಳೂರಿನ ಕೇಂದ್ರ ಕಚೇರಿ ಹೊಂದಿರುವಂತಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಹತ್ವದ ಪಾತ್ರ ವಹಿಸಿದೆ ಎನ್ನುವುದರ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದೆ. ಸೊ ಅಂದರೆ ಈಗೇನು ಪಾಕಿಸ್ತಾನದಲ್ಲಿ ದಾಳಿಗಳಾಯ್ತಲ್ಲ, ಆ ದಾಳಿಯ ಎಲ್ಲೆಲ್ಲಿ ಉಗ್ರ ಸಂಘಟನೆಗಳಿದ್ದಾವೆ, ಉಗ್ರರ ನೆಲೆಗಳಿದ್ದಾವೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಂತಹ ಸಂಸ್ಥೆ ಅಂತಂದರೆ ಅದುವೇ ಇಸ್ರೋ. ಇನ್ನು ಮುಂದಿನ ಸುದ್ದಿ ಏನು ಅಂತ ನೋಡ್ತಾ ಹೋಗೋದಾದರೆ, ಭಾರತದ ವಿರುದ್ಧ ತನ್ನ ದೇಶದ ಕ್ಷಿಪಣಿ ಬಳಸಿದ್ದಕ್ಕೆ ಪಾಕ್ನ ವಿರುದ್ಧ ಚೀನಾ ಸಮನ್ಸ್ ಜಾರಿ ಮಾಡಿದೆ. ಅದೇನೋ ಹೇಳ್ತಾರಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ. ಮೊದಲು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ದು ಇದೇ ಟರ್ಕಿ ಮತ್ತು ಚೀನಾ ಯಾವಾಗ ಉತ್ತುಂಗಕ್ಕಿರದಂತಹ ಸಂದರ್ಭದಲ್ಲಿ ಯುದ್ಧ, ಆ ಸಂದರ್ಭದಲ್ಲಿ ಟರ್ಕಿಯೂ ಕೂಡ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ, ಚೀನಾ ಕೂಡ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ. ಚೀನಾದ ನರಿಬುದ್ಧಿ ಹೆಂಗಂತಂದರೆ, ಚೀನಾದ ಡ್ರೋನ್ಗಳು ಯಾವಾಗ ಭಾರತದ ಒಳಗೂ ಕೂಡ ಗಡಿ ನುಸುಳೋದಕ್ಕೂ ಕೂಡ ಸಾಧ್ಯವಾಗದೆ ಯಾವಾಗ ಅಲ್ಲಲ್ಲೇ ಬಿದ್ದು ಬೀಳ್ತಾವೋ, ಯಾವಾಗ ಡಿಸ್ಟ್ರಾಯ್ ಆಗ್ತಾವೋ, ದಾಳಿಗೆ ಸುಟ್ಟು ಭಸ್ಮವಾಗ್ತಾವೋ, ಆಗ ಪಾಕಿಸ್ತಾನದ ವಿರುದ್ಧವೇ ಚೀನಾ ಏನು ಮಾಡಿದೆ ಅಂತಂದರೆ, ಈಗ ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳನ್ನು, ಮೇಡ್ ಇನ್ ಚೀನಾ ಡ್ರೋನ್ಗಳನ್ನು ಹೆಂಗೆ ಬಳಸಿದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಈಗ ಚೀನಾ ಪಾಕಿಸ್ತಾನಕ್ಕೆ ಕೇಳ್ತಾ ಇದೆ. ತಮ್ಮ ದೇಶದ PS-15 ಕ್ಷಿಪಣಿ, J-17 ಫೈಟರ್ ಜೆಟ್ಗಳನ್ನು ಯುದ್ಧಕ್ಕೆ ಬಳಸಬಾರದು ಎನ್ನುವಂತಹ ಷರತ್ತನ್ನು ಹಾಕಿದ್ರೂ ಕೂಡ ಅದನ್ನು ಧಿಕ್ಕರಿಸಿದ ಪಾಕ್ಗೆ ಚೀನಾ ಸಮನ್ಸ್ ನೀಡಿದೆ. ಮತ್ತೊಂದೆಡೆ F-16 ವಿಮಾನ ಬಳಕೆಯಲ್ಲಿಯೂ ಕೂಡ ಪಾಕ್ ಅಮೆರಿಕದ ನಿಯಮ ಉಲ್ಲಂಘನೆ ಮಾಡಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಪಾಕಿಸ್ತಾನದ ಹರಿಬಿಟ್ಟಂತಹ PS-15 ಕ್ಷಿಪಣಿಗಳು, J-17 ಯುದ್ಧ ವಿಮಾನಗಳು, PL-15 ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಲಾಗಿತ್ತು. ಇದರಿಂದ ಜಾಗತಿಕ ಮಟ್ಟದಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆ ಬಂದಂತಾಗಿದೆ. ಆಫ್ರಿಕಾ ದೇಶಗಳು ಈಗಾಗಲೇ ಮಾಡಿಕೊಂಡಿದ್ದ ಖರೀದಿ ಒಪ್ಪಂದದಿಂದ ಹಿಂದೆ ಸರಿಯಬಹುದು ಅನ್ನುವಂತಹ ಆತಂಕದಿಂದಾಗಿ ಪಾಕ್ಗೆ ಚೀನಾ ಸಮನ್ಸ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ.
ಅಮೆರಿಕ ನಿಯಮ ಉಲ್ಲಂಘನೆ ಕೂಡ ಆಗಿದೆ ಅಂತ ಹೇಳಲಾಗಿದೆ. ಭಾರತದ ವಿರುದ್ಧ F-16 ವಿಮಾನ ಬಳಕೆಯ ಮೂಲಕ ಅಮೆರಿಕದ ಪೂರೈಕೆ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿದೆ. ಈ ವಿಮಾನ ಪೂರೈಕೆ ವೇಳೆ ಅದನ್ನು ಉಗ್ರರ ವಿರುದ್ಧ ಮಾತ್ರ ಬಳಸಬೇಕು. ತಾನು F-16 ಪೂರೈಸಿರುವಂತಹ ಮತ್ತೊಂದು ದೇಶದ ವಿರುದ್ಧ ಅದನ್ನು ಬಳಸಬಾರದು. ಅನಿವಾರ್ಯವಾಗಿ ಬಳಸುವುದೇ ಆದಲ್ಲಿ ತನ್ನ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಷರತ್ತನ್ನು ಪಾಕಿಸ್ತಾನಕ್ಕೆ ಅಮೆರಿಕ ಹೇಳಿತು. ಇದೆಲ್ಲ ಬಿಸ್ನೆಸ್ ಮೈಂಡ್. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ ಅಂತಂದರೆ ಪಾಕಿಸ್ತಾನದ ಹತ್ರ ಏನೂ ಇಲ್ಲ. ಯಾಕೆ ಚೀನಾ ಮತ್ತು ಟರ್ಕಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಂತಂದರೆ ಅಲ್ಲೇನಾದರೂ ಖನಿಜ ಸಂಪತ್ತನ್ನು ಲೂಟಿ ಮಾಡಬೇಕು ಅನ್ನುವಂತಹ ದುರುದ್ದೇಶದಿಂದಲೇ ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ಈಗ ಸಕ್ಸಸ್ ಆಗಿದ್ದಿದ್ರೆ ಏನಾದರೂ ಪಾಕಿಸ್ತಾನದ ಡ್ರೋನ್ಗಳು ಏನು ಮೇಡ್ ಇನ್ ಚೀನಾ ಯುದ್ಧ ಉಪಕರಣಗಳನ್ನು ಕ್ಷಿಪಣಿಗಳನ್ನು ಬಳಸ್ಕೊಂಡು ಏನಾದರೂ ಪಾಕಿಸ್ತಾನ ಏನಾದರೂ ಯುದ್ಧ ಮಾಡಿದಿದ್ರೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳು ಅಥವಾ ಮೇಡ್ ಇನ್ ಚೀನಾ ಯುದ್ಧೋಪಕರಣಗಳು ಏನಾದರೂ ಸಕ್ಸಸ್ ಆಗಿದ್ದಿದ್ರೆ, ದಾಳಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಿದ್ರೆ ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳು ಏನಾಗ್ತಿತ್ತು ಅಂತಂದರೆ ಮೇಡ್ ಇನ್ ಚೀನಾ ಚೆನ್ನಾಗಿದೆಯಪ್ಪ, ಇದು ಏನಂತಂದರೆ ಚೆನ್ನಾಗಿದಾವಂತ ಅನ್ನುವಂಥ ಸುದ್ದಿ ಹೋಗ್ತಾ ಇತ್ತು. ಆದರೆ ಈಗೇನಾಗಿದೆ ಅಂತಂದರೆ PS-15 ಕ್ಷಿಪಣಿ J-17 ಫೈಟರ್ ಜೆಟ್ಗಳನ್ನು ಯುದ್ಧಕ್ಕೆ ಬಳಸ್ಕೊಂಡು ಆ ಯುದ್ಧ PS-15 ಮತ್ತು ಆ ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಈಗ ಚೀನಾಗೆ ಶೇಪ್ ಔಟ್ ಆಗಿದೆ. ಸೊ ಇದರಿಂದಾಗಿ ಪಾಕಿಸ್ತಾನದ ವಿರುದ್ಧ ಈಗ ಚೀನಾ ಸಮನ್ಸ್ ಜಾರಿ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ. ಇವೆಲ್ಲ ಇವತ್ತಿನ ಪ್ರಮುಖ